ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. MDH. ಧರ್ಮಸ್ಥಳದಲ್ಲಿ ಶೋಧ ಕಾರ್ಯ ತಾತ್ಕಾಲಿಕ ಬ್ರೇಕ್ ಬಿದ್ದಿದ್ದು ಶಾಶ್ವತವಾಗಿ ಅಂತ್ಯಗೊಳ್ಳುತ್ತೋ ಮುಂದುವರಿಯುತ್ತೋ ಅನ್ನೋ ಕುತೂಹಲಕ್ಕೆ ನಾಳೆ ತೆರೆಬೀಳುತ್ತೆ. ಮತ್ತೊಂದು ಕಡೆ ತನಿಖೆ ವೇಳೆ ಏನೂ ಸಿಗದೆ ಇರೋದು ರಾಜಕೀಯ ಜಟಾಪಟಿಗೂ ವೇದಿಕೆಯಾಗಿದೆ. ಈ ಕುರಿತ ರಿಪೋರ್ಟ್ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಬರೋಬ್ಬರಿ 17 ಪಾಯಿಂಟ್ಗಳಲ್ಲಿ ಗುಂಡಿ ತೋಡಿ ಅಸ್ಥಿಪಂಜರಕ್ಕಾಗಿ ಎಸ್ಐಟಿ ಜಾಲಾಡಿತು. ದೂರುದಾರ ತೋರಿಸಿದಲ್ಲೆಲ್ಲ ಗುಂಡಿ ತೋಡಿ ಹುಡುಕಾಡಿತು. ಆದರೆ 6ನೇ ಪಾಯಿಂಟ್ ಬಿಟ್ಟು ಬೇರೆಲ್ಲೂ ಕಳೆಬರ ಸಿಕ್ಕಿರಲಿಲ್ಲ. ಹೀಗಾಗಿ ಅಸ್ಥಿಪಂಜರ ಶೋಧಕ್ಕೆ ಎಸ್ಐಟಿ ತಾತ್ಕಾಲಿಕ ಬ್ರೇಕ್ ಹಾಕಿದೆ. ಆದರೆ ಪರ್ಮನೆಂಟ್ ಬ್ರೇಕ್ ಬೀಳುತ್ತೋ ಇಲ್ವೋ, ಶೋಧ ಕಾರ್ಯ ಮತ್ತೆ ಮುಂದುವರಿಯುತ್ತೋ ಅನ್ನೋದು ನಾಳೆ ನಿರ್ಧಾರವಾಗಲಿದೆ. ಎಸ್ಐಟಿ ಬಳಿ ಮಾಹಿತಿ ಪಡೆದು ಸಿಎಂ ಜೊತೆ ಚರ್ಚಿಸಿ ನಾಳೆ ಗೃಹ ಸಚಿವ ಪರಮೇಶ್ವರ್ ಸದನಕ್ಕೆ ಉತ್ತರಿಸಲಿದ್ದಾರೆ. ನಾನು ಈಗಾಗಲೇ ಸದನದಲ್ಲಿ ಕೂಡ ಹೇಳಿದ್ದೇನೆ ಮತ್ತು ನಾಳೆ ಸಂಪೂರ್ಣವಾದ ಉತ್ತರನೂ ಕೂಡ ಸದನದಲ್ಲಿ ಕೊಡೋದಕ್ಕೆ ಪ್ರಯತ್ನ ಮಾಡ್ತೇನೆ. ಇತ್ತ ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರ ಮಾಡಲಾಗ್ತಿದೆ ಅಂತ ಬಿಜೆಪಿ ಬೆಂಕಿಯುಂಡೆ ಉಗುಳ್ತಿದೆ. ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ನೇತೃತ್ವದ ನಿಯೋಗ ಇಂದು ಮಂಜುನಾಥ ಸ್ವಾಮಿ ದರ್ಶನ ಪಡೆದಿದೆ. ಇದೇ ವೇಳೆ ರಾಜ್ಯ ಸರ್ಕಾರದ ವಿರುದ್ಧವೂ ಕೆಂಡ ಕಾರಿದೆ. ಶ್ರೀ ಕ್ಷೇತ್ರ ಧರ್ಮಸ್ಥಳ ಮಂಜುನಾಥೇಶ್ವರರ ಬಗ್ಗೆ, ಅಣ್ಣಪ್ಪ ಸ್ವಾಮಿ ಬಗ್ಗೆ ಏನು ಈ ರೀತಿ ಅಪಪ್ರಚಾರದ ಮುಖೇನ ಅಸಂಖ್ಯಾತ ಭಕ್ತರಲ್ಲಿ ಒಂದು ರೀತಿ ಗೊಂದಲವನ್ನ ಸೃಷ್ಟಿ ಮಾಡ್ತಕ್ಕಂಥ ಷಡ್ಯಂತ್ರವು ಕೂಡ ಇದರಿಂದ ಅಡಗಿದೆ. ಇಲ್ಲಿ ಏನೂ ಸಿಕ್ಕಿಲ್ಲ, ಅಪಾದನೆ ಎಲ್ಲವೂ ಸುಳ್ಳು. ಇದು ಒಂದು ಷಡ್ಯಂತ್ರ, ಕಳಂಕ ಹಚ್ಚುವ ಒಂದು ಕಾರ್ಯವನ್ನ ಈ ಏನು ಎಡಪಂಥೀಯರಿದ್ದಾರೆ ಅವರ ಜೊತೆಯಲ್ಲಿ ಈ ಸರ್ಕಾರವೂ ಸೇರಿದೆ. ತನಿಖೆಗೆ ಮುಂಚೆನೆ ಅಪರಾಧಿ ಸ್ಥಾನ ಕಟ್ಟಿದ್ರಲ್ಲ, ಒಂದು ಅಪನಂಬಿಕೆ ಹುಟ್ಟಾಕುವಂತ ಪ್ರಯತ್ನ ಮಾಡಿದ್ರಲ್ಲ, ಇದು ಒಂದು ಷಡ್ಯಂತ್ರದ ಭಾಗ. ಇದ್ರ ಹಿಂದ್ಗಡೆ ಮತಾಂಧತೆ ಇದೆ, ಮತಾಂತರ ಮಾಡುವಂತ ಮಾಫಿಯಾ ಇದೆ. ಇನ್ನು ಆರ್ ಅಶೋಕ್ ಅಂತೂ ಒಂದು ಹೆಜ್ಜೆ ಮುಂದೆ ಹೋಗಿ ಈ ಎಲ್ಲ ಷಡ್ಯಂತ್ರಗಳ ಹಿಂದೆ ನಗರ ನಕ್ಸಲರು ಇದ್ದಾರೆ ಅಂತ ಗಂಭೀರ ಆರೋಪ ಮಾಡಿದ್ದಾರೆ. ಇವೆಲ್ಲವನ್ನ ಷಡ್ಯಂತ್ರ ಮಾಡಿದ್ರಲ್ಲ, ಇದರಿಂದ ಯಾರಿದ್ದಾರೆ ತರ ನಗರ ನಕ್ಸಲರು. ಈ ನಗರ ನಕ್ಸಲರು ಎಲ್ಲ ಸೇರ್ಕೊಂಡು ಸಿದ್ದರಾಮಯ್ಯನವ್ರನ್ನ ಒಂದು ರೀತಿ ಸುತ್ತುವರೆದು ಈ ಒಂದು ತನಿಖೆಯನ್ನು ಮಾಡಿಸಿದ್ದಾರೆ ಅನ್ನೋದು ನೇರ ಆಪಾದನೆ. ಇತ್ತ ಧರ್ಮಸ್ಥಳ ಬಿಜೆಪಿ ಸ್ವತ್ತಲ್ಲ ಎಂಬ ಡಿಕೆ ಹೇಳಿಕೆಗೆ ಜೋಶಿ ತಿರುಗೇಟು ಕೊಟ್ಟಿದ್ದಾರೆ. ನಾವೆಲ್ಲ ಧರ್ಮಸ್ಥಳ ನಮ್ಮ ಸ್ವತ್ತು ಅಂತ ಹೇಳಿದ್ವಾ ಅಂತ ಪ್ರಶ್ನಿಸಿದ್ದಾರೆ. ಅದು ರಾಜಕೀಯದ ರ್ಯಾಲಿ, ಇಟ್ ಇಸ್ ನಾಟ್ ಎ ಪೊಲಿಟಿಕಲ್ ರ್ಯಾಲಿ, ಧರ್ಮದ ರ್ಯಾಲಿ ಅಲ್ಲ. ಏನವರು ಧರ್ಮಸ್ಥಳ ಏನವ್ರ ಮನೆ ಆಸ್ತಿ ಅಲ್ಲ, ಸಾರ್ವಜನಿಕರ ಸ್ವತ್ತು. ನಾವೆಲ್ಲ ನಮ್ಮ ಸ್ವತ್ತು ಅಂತ ಹೇಳಿವಿ. ನೀವು ಸಮಸ್ತ ಹಿಂದೂ ಸಮಾಜದ ಸ್ವತ್ತಿನೊಳಗ ನೀವು ಈಗ ಕೈ ಹಾಕುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದೀರಿ. ಬಿಜೆಪಿಗರ ಧರ್ಮಸ್ಥಳ ಯಾತ್ರೆಗೆ ಡಿಕೆ ಸಹೋದರರು ಗರಂ ಆಗಿದ್ದಾರೆ. ಇದು ರಾಜಕಾರಣದ ಯಾತ್ರೆ ಅಂತ ಕಿಡಿಕಾರಿದ್ದಾರೆ. ಅವರಿಗೆ ರಾಜಕಾರಣ ಯಾಕೆ SIT ಮಾಡುವಾಗ ಮಾತಾಡಲಿಲ್ಲ? ಹಿಂದೆ ಯಾಕೆ ಅವ್ರ ಪಾರ್ಟಿಯವರೇ ಹಿಂದೂ ವೇದಿಕೆಗಳೆಲ್ಲ ಇದ್ದಿದ್ದೆಲ್ಲ ಹಿಂದೆನೇ ಎಲ್ಲ ಅವ್ರ ವಿರುದ್ಧ ಷಡ್ಯಂತ್ರ ಮಾಡಿದಾಗ ಇವರೇ ಪ್ರೋತ್ಸಾಹ ಕೊಟ್ಟರು ಬಿಜೆಪಿಯವರು. ಈಗ ಅವರೆಲ್ಲ ಮಾತಾಡ್ತಾ ಇದ್ದಾರೆ. ಎಲ್ಲ ಜಾತಿ ಎಲ್ಲ ಧರ್ಮದ ವರ್ಗದ ಜನ ಆ ಕ್ಷೇತ್ರಕ್ಕೆ ಹೋಗ್ತಾರೆ. ಬಿಜೆಪಿಯವರು ಮಾತ್ರ ಹೋಗುದಿಲ್ಲ. ಬಿಜೆಪಿಯವರು ಒಂದು ಹೊಸ ನಾಟಕವನ್ನ ಆ ಭಾಗದಲ್ಲಿ ಪ್ರಾರಂಭ ಮಾಡಿದ್ದಾರೆ. ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರ ಖಂಡಿಸಿ ಬೆಳಗಾವಿಯ ನಿಪ್ಪಾಣಿಯಲ್ಲಿ ಶಶಿಕಲಾ ಜೊಲ್ಲೆ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆ ನಡೆಯಿತು. ತಹಸೀಲ್ದಾರ್ ಕಚೇರಿವರೆಗೆ ರ್ಯಾಲಿ ನಡೆಸಿ ಅಪಪ್ರಚಾರ ಮಾಡ್ತಿರೋರ ವಿರುದ್ಧ ಕ್ರಮಕ್ಕೆ ಒತ್ತಾಯಿಸಿದ್ರು. ಬ್ಯೂರೋ ರಿಪೋರ್ಟ್, TV9. MDH ನ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ ಕಾ ಬರ್ತಾ, ಆಲೂ ಗೋಬಿ, ಭಿಂಡಿ ಮಸಾಲಾ, ಇನ್ನೂ ಬಹಳಷ್ಟು. MDH